ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಸ್ ಶೆಫ್ ಕಾರ್ನರ್. ನಿಮ್ಗೆಲ್ಲಾದ್ರೂ ಗೊತ್ತಿರೋದ್ರಿಂದ ಇವತ್ತು ಡೇ 1 ಆಫ್ ನವರಾತ್ರಿ, ದಟ್ ಈಸ್ ಲೈಕ್ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಇವತ್ತು ಕೀನ್ವಾ ಕಿಚಡಿ ಮಾಡ್ತಿದ್ದೀನಿ. ಕೀನ್ವಾ ಕಿಚಡಿ ನಾವು ಕನ್ನಡ ಒಳಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸಜ್ಜೆ ಅಂತ ಹೇಳಿ. ಇಲ್ಲಿ ನೋಡಿ ಸಜ್ಜೆ. ಸೊ ಕೀನ್ವಾ ಎಷ್ಟು ತೊಗೊಂಡಿರ್ತಿಲ್ಲ ಸೇಮ್ ಮೆಜರ್ಮೆಂಟ್ ಕೂಡ ಮೂಂಗ್ ದಾಲ್ ತೊಗೋಬೇಕು, ಹೆಸರು ಬೇಳೆ. ಓಕೆ, ಅದಕ್ಕೆ ಕಡಲೆಕಾಳು ತೊಗೊಂಡಿದ್ದೀನಿ. ಆಸ್ ಇಟ್ ಇಸ್ ಲೈಕ್ ಪ್ರೋಟೀನ್, ಇದೆಲ್ಲನೂ ಪ್ರೋಟೀನ್ ರಿಚ್ ಇದೆ. ಪ್ಲಸ್ ನಿಂಬೆಹಣ್ಣು, ನಮಗೆ ಎಷ್ಟು ಉಳಿ ಬೇಕೋ ಅಷ್ಟು ನಿಂಬೆಹಣ್ಣು ಇಟ್ಕೊಳೋದು, ಕೊತ್ತಂಬರಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಮತ್ತು ಮೊಳಕೆ ಹೊಡೆದಿರೋದು ಬಟಾಣಿ ಕಾಳು, ಅವರೆಕಾಳು, ತುಪ್ಪ, ಒಗ್ಗರಣೆಗೆ. ಈ ರೆಸಿಪಿನಲ್ಲಿ, ಈ 9 days ರೆಸಿಪಿನಲ್ಲಿ ನಾವು ಯಾವುದೇ ರೀತಿ ಆನಿಯನ್, ಜಿಂಜರ್, ಗಾರ್ಲಿಕ್ ಯೂಸ್ ಮಾಡಿಲ್ಲಂಗೆ ಹೆಲ್ದಿ ರೆಸಿಪೀಸ್ ಮಾಡ್ತಿದ್ದೀವಿ. ಇವಾಗ 1 ಕಪ್ಪಿನ ಏನು ಕಿನ್ವಾ ತೊಗೊಂಡಿದ್ದಿಲ್ಲ, ಸೇಮ್ ಅದೇ ಕಪ್ಪಿಂದ ಮೂಂಗ್ ದಾಲ್ ತೊಗೊಂಡ್ಬಿಟ್ಟು ವಾಶ್ ಮಾಡಿ ರೆಡಿ ಇಟ್ಕೊತೀವಿ. ಮುಂಚೆನೇ ನೆನೆಸ್ಬೇಕು ಅಂತ ಏನಿಲ್ಲ, ಅರ್ಧ ಗಂಟೆ ನೆನೆಸೋದಂಗೆ ಏನಿಲ್ಲ, ಜಸ್ಟ್ ವಾಶ್ ಮಾಡಿ ಡೈರೆಕ್ಟ್ ಕುಕ್ಕರ್ನಲ್ಲಿ ಹಾಕ್ಬೋದು. ಇವಾಗ ನೀವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಈ ಥರ ನೆನೆಸ್ಕೊಂಡು ಇಟ್ಕೋಬೋದು. ಜಸ್ಟ್ ನಾವು ಒಗ್ಗರಣೆ ಎಲ್ಲ ಮುಗಿಸಷ್ಟು ಒಂದು 5 ನಿಮಿಷ ಇದು ಕೀನ್ವಾ ಮತ್ತು ಮೂಂಗ್ ದಾಲ್ ನೆನ್ಕೊಂಡಿರುತ್ತೆ. ಸೊ ಬೇಸಿಕಲಿ ಇದು 1 ಪಾಟ್ ರೆಸಿಪಿ ಮತ್ತು ಜಲ್ದಿ ಕೂಡ ಆಗಿಬಿಡುತ್ತೆ. ಇವಾಗ ನಾನು ಒಗ್ಗರಣೆಗೆ ತುಪ್ಪ ಹಾಕೊತಿದ್ದೀನಿ. ಬೇಕಂದ್ರೆ ನೀವು ಯಾವ ಆಯಿಲ್ ಪ್ರಿಫರ್ ಮಾಡ್ತೀರಲ್ಲ ಆ ಆಯಿಲ್ನ ನೀವು ಹಾಕೋಬೋದು. ಸೊ ತುಪ್ಪ ಒಂಚೂರು ಕಾದಿದ್ಮೇಲೆ ಜೀರಿಗೆ, ಇವಾಗ ಹೆಚ್ಕೊಂಡಿರೋ ಎಲ್ಲ ತರಕಾರಿಗಳನ್ನ ಹಾಕ್ಬಿಡೋಣ ಅಂತ. ಸೊ ಬೀನ್ಸ್ ಹಾಕಿದ್ದೀನಿ, ಕ್ಯಾರೆಟ್, ಮೊಳಕೆ ಹೊಡೆದಿರೋದು ಬಟಾಣಿ ಕಾಳು, ಅವರೆಕಾಳು, ಬ್ರೌನ್ ಸಣ್ಣ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಕುಟ್ಟಿಟ್ಕೊಂಡಿದ್ದೀನಿ. ಜಸ್ಟ್ ನಾರ್ಮಲ್, ಫುಲ್ ನೈಸಾಗಿ ಕುಟ್ಕೋಬೇಡಿ, ಅಷ್ಟೊಂಬಸ್ಕ ಕುಟ್ಕೊಳ್ಳಿ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಫಾಸ್ಟಿಂಗ್ ಮಾಡೋ ಟೈಮ್ ಇರೋದ್ರಿಂದ ತುಂಬ ಜನ ಇವಾಗ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವತ್ತಿಂದ. ಸೊ ಎಷ್ಟು ತರಕಾರಿ ಜಾಸ್ತಿ ಆಗುತ್ತೆ ಅಷ್ಟು ತರಕಾರಿ ಜಾಸ್ತಿ ಇದೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು. ಜಲ್ದಿ ಬೇಳೆ ಅಂತ ಉಪ್ಪು ಹಾಕ್ತಿದ್ದೀನಿ ಮುಂಚೆನೆ. ತುಪ್ಪ ಮತ್ತು ಪೆಪ್ಪರಿನ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇದೇ ಫ್ಲೇವರು ಕಿಚಡಿಗೆ ಹಿಡಿಯೋದು. ಸೊ ನೀವು ಆನಿಯನ್, ಜಿಂಜರ್, ಗಾರ್ಲಿಕ್ ಹಾಕ್ಬೇಕನ್ನೋ ಅವಶ್ಯಕತೆ ಇರಲ್ಲ, ಪೆಪ್ಪರಿನ ಫ್ಲೇವರ್ ಹಂಗಿರುತ್ತೆ. ಇವಾಗ ನಾನು ಅರಿಶಿನ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ಹಾಕೋ ಅವಶ್ಯಕತೆ ಇರಲ್ಲ. ಖಾರ ಜಾಸ್ತಿ ಬೇಕು ನನಗೆ ಅಂದರೆ ಇದೇ ಅರಿಶಿನ ಹಾಕೋ ಟೈಮ್ನಲ್ಲೇ ಖಾರ ಪುಡಿನೂ ಹಾಕ್ಬೋದು. ಸ್ವಲ್ಪ ಗ್ಯಾಸ್ ಉರಿ ಜೋರಾಗಿ ಇಟ್ಕೊಳ್ಳಿ. 1 ಮಿನಿಟ್ ಇಲ್ಲ ಅಂದರೆ ಒಂದು 30 ಸೆಕೆಂಡ್ ಅಷ್ಟು ಹಿಂಗೆ ಸ್ವಲ್ಪ ಸ್ಟಿರ್ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಇದೇನು ನೆನೆಸ್ಕೊಂಡಿರ್ತೀರಲ್ಲ ಅಕ್ಕಿನ ಹಾಕ್ಬಿಡೋದು ಇದರೊಳಗೆ. ಸೊ ನೋಡ್ರಿ, ನೀರು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಎಷ್ಟು ತಿಳಿ ಕಿಚಡಿ ತಿಂತೀರಾ ಸ್ವಲ್ಪ ನೀರಷ್ಟು ಜಾಸ್ತಿ ಇರಬೇಕು. ಸೊ ಇದೇ ಟೈಮ್ನಲ್ಲಿ ನೀವು ನಿಂಬೆಹಣ್ಣು ಜ್ಯೂಸು, ನಿಮ್ಗೆ ಹೆಂಗೆ ಉಳಿಬೇಕೋ ಅದ್ರ ಪ್ರಕಾರ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ರಿ ಮತ್ತು ಕೊತ್ತಂಬರಿ. ಸೊ ಒಂದು ಕುದಿ ಬರೋ ತನಕ ವೇಟ್ ಮಾಡಬೇಕು. ಮಧ್ಯದಲ್ಲಿ ಹಿಂಗೆ ಸ್ಟಿರ್ ಮಾಡಬೇಕಾದ್ರೆ ಬೇಕಂದರೆ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಕಮ್ಮಿ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸಾಲ್ಟ್ ಹಾಕೋಬೋದು. ಇಲ್ಲಾಂದರೆ ಲಾಸ್ಟಿಗೆ ನೀವೇನು ಕುಕ್ಕರ್ ವಿಸಿಲ್ ಓಪನ್ ಮಾಡ್ತೀರಲ್ಲ ಅವಾಗ ಕೂಡ ನೀರು ಥಿಕ್ನೆಸ್ ಚೆಕ್ ಮಾಡಿಕೊಂಡು ಅವಾಗ ಕೂಡ ಮತ್ತೆ ಸಾಲ್ಟು ಹುಳಿ ಎರಡು ಹಾಕೋಬೋದು. ಇವಾಗ ಒಂದು ಕುದಿ ಬಂದಿದೆ. ನಾನು ಉಪ್ಪು ಹುಳಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಸೊ ಒಂದು 4 ವಿಸಿಲ್ ಇಲ್ಲ 5 ವಿಸಿಲ್ ತನಕ ವೇಟ್ ಮಾಡೋಣಂತೆ. ಸೊ ನೀವು ಕುಕ್ಕರ್ ವಿಸಿಲ್ ಹೊಡಿಲಿಕ್ಕೆ ಇಟ್ಟಾಗ ಸೈಡಿಗೆ ಒಗ್ಗರಣೆ ಮಾಡ್ಕೊಳ್ಳೋಣಂತೆ. ಇವಾಗ ತುಪ್ಪ ಹಾಕಿದ್ದೀನಿ. ತುಪ್ಪ ಕಾದ್ಮೇಲೆ ಹಸಿಮೆಣಸಿನಕಾಯಿ ಸ್ಲಿಟ್ ಮಾಡಿ ಹಾಕೋಬೇಕು. ಜಸ್ಟ್ ಒಂದು 2-3 ಸ್ಲಿಟ್ ಹಾಕ್ಕೊಂಡಿದ್ದೀನಿ.
ಕರಿಬೇವು ಮತ್ತು ಗೋಡಂಬಿ. ಫಸ್ಟ್ ಹಸಿಮೆಣಸಿನ್ಕಾಯಿ ಸ್ಲಿಮ್ ಮಾಡಿ ಹಾಕಬೇಕು. ಅದು ಖಾರ ತುಪ್ಪ ಒಳಗೆ ಬಿಟ್ಕೊಳುತ್ತೆ. ಆಮೇಲೆ ಅದು ಸ್ವಲ್ಪ ಖಾರ ಬಿಟ್ಕೊಂಡಿದ ತಕ್ಷಣ ನಿಮಗೆ ಇದು ಚೇಂಜಸ್ ಹಿಂಗೆ ಕಾಣುತ್ತೆ. ಹಸಿಮೆಣಸಿನ್ಕಾಯಿ ಈ ಥರ ಕಾಣುತ್ತೆ ಹಸಿಮೆಣಸಿನ್ಕಾಯಿ. ಆವಾಗ ನೀವು ಕರಿಬೇವು ಮತ್ತು ಗೋಡಂಬಿ ಹಾಕೋಬೇಕು. ಗೋಡಂಬಿ ಒಂಚೂರು ಬ್ರೌನ್ ಆದ ತಕ್ಷಣ ಆಫ್ ಮಾಡ್ಕೊಳ್ಬೋದು. ಸೊ ಆಫ್ ಮಾಡ್ಕೊಂಡ್ಬಿಡಿ. ಅದೇ ಹೀಟಿಗೆ ಗೋಡಂಬಿ ಬ್ರೌನ್ ಆಗಿಬಿಡುತ್ತೆ. ಸೊ ಇದು ಲಾಸ್ಟಿಗೆ ಇದನ್ನು ಹಾಕಿದಾಗ ನಾವು ಕಿಚಡಿ ಮೇಲೆ ಈ ಥರ ಒಗ್ಗರಣೆ ಮಾಡಾಕ್ದಾಗ ಆ ಫ್ಲೇವರ್ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ವಿಸಿಲ್ ಆಗಿದೆ, ತೆಗೆಯೋಣಂತೆ. ಸೊ ಇವಾಗ ಕೆಲವೊಬ್ರು ಇದೇ ಥರ ಗಟ್ಟಿಯಾಗಿ ತಿಂತಾರೆ. ಬೇಡ ನನಗೆ ತಿಳಿಬೇಕು ಅಂದಾಗ ಏನು ಮಾಡಬೇಕಂದ್ರೆ ಕಾಸಿರೋ ಬಿಸಿ ನೀರನ್ನ ಹಾಕೋಣಂತೆ. ಸಣ್ಣ ನೀರು ಹಾಕಬೇಡಿ, ಅದು ಇನ್ನೂ ಮುದ್ದೆ ಆಗ್ಬಿಡುತ್ತೆ. ಸೊ ಬಿಸಿ ನೀರು ಕಾಸ್ಕೊಂಡು ಇದಕ್ಕೆ ಹಾಕೋಣಂತೆ. ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು, ಗಟ್ಟಿ ಬೇಕಾ, ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ನೀರು ಬೇಕಂದ್ರೆ ನಿಂಬೆಹಣ್ಣು ಹುಳಿ ಮತ್ತು ಸಾಲ್ಟ್ ಚೆಕ್ ಮಾಡ್ಕೊಂಡು ಟೈಮ್ ಇದು. ಸೊ ನನಗೆ ಕರೆಕ್ಟ್ ಇದೆ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು. ಸೊ ಇದನ್ನು ನಾನಿವಾಗ ಸರ್ವಿಂಗ್ ಬೌಲಿಗೆ ಹಾಕ್ತೀನಿ. ಮತ್ತು ನಾವು ಇದನ್ನೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಒಗ್ಗರಣೆ ಹಾಕ್ತಿದ್ದೀನಿ. So this is the day 1 of Navratri. So it's in the chef corner 9 days though different variety color na kuda ನಾವು ಕನ್ಸಿಡರ್ ಮಾಡಿಕೊಂಡು ವೆರೈಟಿ ಆಫ್ ಡಿಶಸ್ ನ ರೆಡಿ ಮಾಡಿದ್ದೀವಿ. ಡಿಶ್ ನ ಟೇಸ್ಟ್ ಮಾಡಿ. ಇಟ್ ಇಸ್ ವೆರಿ ಡಿಲಿಷಿಯಸ್, ರಿಚ್ ಇನ್ ಪ್ರೋಟೀನ್ ಅಂಡ್ ಫೈಬರ್. ಅಂಡ್ ಯಾವುದೇ ಆಗಲಿ ನಾವು ಆನಿಯನ್, ಗಾರ್ಲಿಕ್, ಜಿಂಜರ್ ಮೂರನ್ನೂ ಯೂಸ್ ಮಾಡಿಲ್ಲಂಗೆ ಫಾಸ್ಟಿಂಗ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮಾಡಿ, ದಯವಿಟ್ಟು ಮಾಡಿ ಆ್ಯಂಡ್ ಗಿವ್ ಅಸ್ ದ ಫೀಡ್ಬ್ಯಾಕ್. ಥ್ಯಾಂಕ್ ಯು ಎವ್ರಿ ಒನ್. ಅಮ್ಮ, ನಾವು 9 ಡೇಸ್ ಮಾಡ್ತಿದ್ರಿಂದ ಎಸ್ ಎನ್ ಶೆಫ್ ಕಾರ್ನರ್ ಅವರು 9 ಡೇಸ್ ನವರಾತ್ರಿ ಸ್ಪೆಷಲ್ ಮಾಡ್ತಿದ್ದೀವಿ. ಸೊ ಇವತ್ತು ನಾವು ಫಸ್ಟ್ ಡೇದು ಕೀನ್ವಾ ಕಿಚಡಿ, ಯೆಲ್ಲೋ ಕಲರ್ ಇರೋದ್ರಿಂದ ಕೀನ್ವಾ ಕಿಚಡಿ ಮಾಡಿದ್ದೀವಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಮಿರ್ಚಿ ತಿನ್ನೋದ್ರ ಜೊತೆ ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿದೆ ಟೇಸ್ಟ್ ಇದೆ. ಸೊ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು ನಿಮ್ಮ ಡಯಟ್ಗೆ. ಓಕೆ, ಥ್ಯಾಂಕ್ ಯು.